Hi everybody and welcome to the class studio. Today we learn 7th standard English poem The Gymnastic Clock. Before we start the poem, we have to know about the poet. The Gymnastic Clock is written by M.C. Davis. Her full name is Mary Caroline Davis. She was born in California. In 1918, she published The Drums in Our Street. It is a book of war poems. And in 1919, brought out a collection of her poems under the title Youth Riding. Miss Davis has also written several one-act plays, one of which, The Slave with Two Faces, has had successful presentation. ಈ ಒಂದು ಪದ್ಯವನ್ನ ಬರೆದಿರುವಂತಹ ಕವಯಿತ್ರಿಯ ಹೆಸರು ಎಂ.ಸಿ. ಡೇವಿಸ್. ಅವರ ಪೂರ್ಣ ಹೆಸರು ಮೇರಿ ಕ್ಯಾರೋಲಿನ್ ಡೇವಿಸ್. ಇವರು ಹುಟ್ಟಿದ್ದು ಮತ್ತು ಶಿಕ್ಷಣವನ್ನು ಪಡ್ಕೊಂಡಿದ್ದು ಕ್ಯಾಲಿಫೋರ್ನಿಯಾದಲ್ಲಿ. 1918ರಲ್ಲಿ ದ ಡ್ರಮ್ಸ್ ಇನ್ ಅವರ್ ಸ್ಟ್ರೀಟ್ ಅನ್ನುವಂತಹ ಯುದ್ಧಕ್ಕೆ ಸಂಬಂಧಪಟ್ಟ ಕವಿತೆಗಳ ಒಂದು ಸಂಗ್ರಹವನ್ನ ಬಿಡುಗಡೆಗೊಳಿಸ್ತಾರೆ. ಆನಂತರ 1919ರಲ್ಲಿ ಯೂತ್ ರೈಡಿಂಗ್ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಮತ್ತೊಂದು ಕವಿತೆಗಳ ಸಂಗ್ರಹವನ್ನು ಕೂಡ ಬಿಡುಗಡೆಗೊಳಿಸ್ತಾರೆ. ಹಾಗೆಯೇ ಮಿಸ್ ಡೇವಿಸ್ ರವರು ಹಲವಾರು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾಗಿರುವಂಥದ್ದು ದ ಸ್ಲೇವ್ ವಿತ್ ಟೂ ಫೇಸಸ್. ಲೆಟ್ಸ್ ಸ್ಟಾರ್ಟ್ ದ ಪೋಯಮ್. ಈಗ ಪದ್ಯವನ್ನ ಪ್ರಾರಂಭಿಸೋಣ. The Gymnastic Clock. Here a spider came. Listen to the piece of text that your teacher reads out to you. Fill in the blanks with the words you have heard. ಇಲ್ಲಿ ಒಂದು ಸ್ಪೈಡರ್ ಗೇಮ್ ಅನ್ನು ಕೊಡಲಾಗಿದೆ. ಅದನ್ನು ನಾವು ಈಗ ನೋಡೋಣ. ಇದು ಒಂದು ಜೇಡನ ಬಗ್ಗೆ ಕೊಟ್ಟಿರುವಂತಹ ಪದ್ಯವಾಗಿದೆ. ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸೊ ಈ ಬ್ಲ್ಯಾಂಕ್ ಪ್ಲೇಸಸ್ ಅಲ್ಲಿ ನಾವು ಯಾವ ಸೂಟೇಬಲ್ ವರ್ಡ್ ಬರುತ್ತೋ ಅದನ್ನ ಫಿಲ್ ಅಪ್ ಮಾಡಬೇಕಾಗಿದೆ. ದ ಲಿಟಲ್ ಸ್ಪೈಡರ್ ಕ್ರಾಲ್ ಡೌನ್ ದ ವಾಲ್ ಬೈ ಯೂಸಿಂಗ್ ಇಟ್ಸ್ ವೆಬ್. ಇಲ್ಲಿ ನೀವು ವೆಬ್ ಅಂತ ಬರಿಬೇಕು. ಒಂದು ಚಿಕ್ಕದಾದ ಜೇಡ ಗೋಡೆಯ ಮೇಲಿನಿಂದ ನಿಧಾನವಾಗಿ ಕೆಳಗಿಳಿತಾ ಇದೆ. ಬೈ ಯೂಸಿಂಗ್ ಇಟ್ಸ್ ವೆಬ್. ವೆಬ್ ಅಂದ್ರೆ ಜೇಡನ ಬಲೆ. ಆ ಬಲೆಯನ್ನ ಬಳಸಿಕೊಂಡು. ಸೊ ಇಟ್ ವುಡಂಟ್ ಫಾಲ್. ಇಲ್ಲಿಗೆ ನೀವು ಫಾಲ್ ಅಂತ ಬರಿತೀರ. ಆ ಜೇಡನ ಬಲೆ ಇರೋದ್ರಿಂದ ಅದು ಕೆಳಗಡೆ ಬೀಳೋದಿಲ್ಲ. ಇಟ್ ಕ್ರಾಲ್ಡ್ ಟು ದ ಬಾಟಮ್ and back up again. Then thought to himself, what a fine game. ಇಲ್ಲಿಗೆ ಫೈನ್ ಗೇಮ್ ಅಂತ ಬರಿಬೇಕು. It crawled to the bottom. ಅದು ನಿಧಾನವಾಗಿ ಕೆಳಗಿಳಿತಾ ಇದೆ ಮತ್ತೆ ಮೇಲೆ ಹತ್ತುತ್ತಾ ಇದೆ. ಇದು ಒಂಥರ ಆಟದ ರೀತಿ ಆಗಿರೋದ್ರಿಂದ ಅದಕ್ಕೆ ಅನ್ಸುತ್ತೆ, ಅದು ತನ್ನಿಂದ ತಾನೇ ಮನಸ್ಸಲ್ಲೇ ಯೋಚನೆ ಮಾಡ್ಕೊಳ್ಳುತ್ತೆ, ವಾಟ್ ಎ ಫೈನ್ ಗೇಮ್, ಇದು ಎಷ್ಟು ಚೆನ್ನಾಗಿದೆ ಆಟ ಅಂತ ಹೇಳಿ ಯೋಚನೆ ಮಾಡುತ್ತೆ. ಸೊ ಹಿ ಕಾಲ್ಡ್ ಹಿಸ್ ಫ್ರೆಂಡ್ಸ್. ಇಲ್ಲಿಗೆ ನೀವು ಫ್ರೆಂಡ್ಸ್ ಅಂತ ಬರಿತೀರಾ. ಟು ಜಾಯಿನ್ ದ ಗೇಮ್ ಅಂಡ್ ದೇ ಪ್ಲೇಡ್ ಆಲ್ ಡೇ ಟಿಲ್ ನೈಟ್ ಟೈಮ್ ಕೇಮ್. ಇಲ್ಲಿಗೆ ಕೇಮ್ ಅಂತ ಫಿಲ್ ಅಪ್ ಮಾಡಬೇಕು. ಆಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಆ ಜೇಡ ತನ್ನ ಫ್ರೆಂಡ್ಸ್ ಅನ್ನು ಕೂಡ ಕರೆಯುತ್ತೆ ಟು ಜಾಯಿನ್ ದ ಗೇಮ್, ಮತ್ತು ಅವರೆಲ್ಲರೂ ಸೇರ್ಕೊಂಡು ರಾತ್ರಿ ಆಗೋವರೆಗೂ ಕೂಡ ಆಡ್ತಾರೆ ಅಂತ ಹೇಳಿ. ನೆಕ್ಸ್ಟ್, ಅಂಡ್ ವೆನ್ ದೇ ಹ್ಯಾಡ್ ಫಿನಿಶ್ಡ್ ದೇ ವೆಂಟ್ ಆಫ್ ಟು, ಹಿಯರ್ ಯು ರೈಟ್, ಬೆಡ್. ಇಲ್ಲಿಗೆ ನೀವು
ಬೆಡ್ ಅಂತ ಬರಿಬೇಕು. And left all the wall covered over in web. Here you have to write web. ಆಟವನ್ನು ಆಡಿದ ನಂತರ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಮಲಗೋದಿಕ್ಕೆ ಅಂತ ಹೋಗ್ತಾರೆ. And left all the wall covered over in web. ಗೋಡೆಯ ತುಂಬ ಬಲೆಗಳಿಂದ ತುಂಬಿಕೊಂಡಿದೆ. How many words do you remember? Observe the rhyming words. ಈಗ ಹೇಳ್ಕೊಟ್ಟಂತ ಪೊಯಮ್ನಲ್ಲಿ ನಿಮಗೆ ಎಷ್ಟು ವರ್ಡ್ಸ್ಗಳು ನೆನಪಿದೆ ಮತ್ತು ಈ ಒಂದು ಪದ್ಯದಲ್ಲಿ ಬರುವಂತಹ ರೈಮಿಂಗ್ ವರ್ಡ್ಸ್ ಅನ್ನ ನೀವು ಕಲೆಕ್ಟ್ ಮಾಡಬೇಕಾಗಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪೊಯಮ್. ದ ಜಿಮ್ನಾಸ್ಟಿಕ್ ಕ್ಲಾಕ್. I sing this poem for you. The little clock is friends with me. It talks as plain can be, and says each morning as it rises, now don't forget your exercises. Both hands above your head, you know, then lower them very slowly. So, oh, don't get tired and stop that way. I exercise like this all day. Right in its face, then I say pooh. I wouldn't boost off it like you, but I can swing my arms round too. And so the clock then looks at me, and I look back, and he. Each single morning when we rise, just exercise and exercise. Each single morning when we rise, just exercise and exercise. The little clock is friends with me. It talks as plain can be, and says each morning as it rises, now don't forget your exercises. Now don't forget your exercises. ಈಗ ಪದ್ಯದ ಸಾರಾಂಶಕ್ಕೆ ಬರೋಣ. The little clock is friends with me. It talks as plain can be, and says each morning as it rises, now don't forget your exercises. ಇಲ್ಲಿ ಕವಯಿತ್ರಿ ಹೇಳುತ್ತಿದ್ದಾರೆ, ನಾನು ಮತ್ತು ನನ್ನ ಕ್ಲಾಕ್, ನನ್ನ ಗಡಿಯಾರ ತುಂಬ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದೇವೆ. ನಾವಿಬ್ರು ಒಳ್ಳೆಯ ಸ್ನೇಹಿತರು. ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ. ಹಾಗೂ ಅದು ಅವ್ರ ಜೊತೆ ತುಂಬಾ ಸರಳವಾಗಿ ಮತ್ತೆ ಸ್ಪಷ್ಟವಾಗಿ ಮಾತನಾಡುತ್ತಂತೆ. ನೋಡಿ, ಇಲ್ಲಿ ಕವಯಿತ್ರಿ ಇಮ್ಯಾಜಿನ್ ಮಾಡ್ಕೋತಿದ್ದಾರೆ, ನಾನು ಮತ್ತು ನನ್ನ ಗಡಿಯಾರ ಇಬ್ರು ಕೂಡ ಗೆಳೆಯರು. ಕವಯಿತ್ರಿ ಜೊತೆಯಲ್ಲಿ ಇಲ್ಲಿ ಗಡಿಯಾರ ಮಾತನಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರೇನ್ ಮಾಡ್ತಿದ್ದಾರೆ, ಇಮ್ಯಾಜಿನ್ ಮಾಡ್ಕೋತಾ ಇದ್ದಾರೆ. ಅಂಡ್ ಸೇಸ್ ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್. ಪ್ರತಿದಿನ ಬೆಳಿಗ್ಗೆ ಅವ್ರು ಎದ್ದಾಗ ಈ ಗಡಿಯಾರ ಅವರಿಗೆ ಹೇಳುತ್ತಂತೆ, ಏನಂತ? ನಾವು ಡೋಂಟ್ ಫರ್ಗೆಟ್ ಯುವರ್ ಎಕ್ಸರ್ಸೈಸಸ್. ನಿಮ್ಮ ವ್ಯಾಯಾಮವನ್ನ ಮಾತ್ರ ಮರಿಬೇಡಿ ಅಂತ ಹೇಳಿ ಎಚ್ಚರಿಸುತ್ತೆ. ಇದು ಅವರಿಬ್ಬರ ನಡುವೆ ಇದ್ದಂತಹ ಫ್ರೆಂಡ್ಶಿಪ್. ಅಂಡ್ ಸೇಸ್ ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್, ನಾವು ಡೋಂಟ್ ಫರ್ಗೆಟ್ ಯುವರ್ ಎಕ್ಸರ್ಸೈಸಸ್. Both hands above your head, you know, then lower them very slowly. So, oh, don't get tired and stop that way. I exercise like this all day. ಇಲ್ಲಿ ಗಡಿಯಾರ ತನ್ನನ್ನು ತಾನು ಉದಾಹರಣೆಯಾಗಿ ಉಪಯೋಗಿಸ್ಕೊಳ್ತಾ ಇತ್ತು ಮತ್ತು ಕವಯಿತ್ರಿಗೆ ಎಚ್ಚರಿಸ್ತಾ ಇತ್ತು. ಹೇಗೆ ಎಚ್ಚರಿಸ್ತಾ ಇತ್ತಪ್ಪ? ಬರೀ ವ್ಯಾಯಾಮ ಮಾಡ್ತಾ ಇರಬೇಕು ಅಂತ ಮಾತ್ರ ಹೇಳ್ತಿರ್ಲಿಲ್ಲ, ಅದು ಯಾವ ರೀತಿ ನೀವು ವ್ಯಾಯಾಮವನ್ನ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾ ಇತ್ತು. ಹೇಗ್ ಮಾಡಬೇಕು? ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್, ಯು ನೋ. ಇನ್ನ ಎರಡೂ ಕೈಗಳನ್ನ ಮೇಲಕ್ಕೆತ್ತು ನಿಧಾನವಾಗಿ ಅಂತ ಹೇಳುತ್ತೆ. ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ. ಸೊ ಅದಾದ ನಂತರ ನಿಧಾನವಾಗಿ ಕೆಳಗಿಳಿಸು ಅಂತ ಹೇಳುತ್ತೆ. ಓ, ಡೋಂಟ್ ಗೆಟ್ ಟೈರ್ಡ್ ಅಂಡ್ ಸ್ಟಾಪ್ ದಟ್ ವೇ. ಆದ್ರೆ ನಿನಗೆ ಆಯಾಸವೆನಿಸಿ ವ್ಯಾಯಾಮ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡ ಅಂತ ಹೇಳಿ ಕವಯಿತ್ರಿಗೆ ಎಚ್ಚರಿಸುತ್ತೆ. ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ. ನಾನು ಕೂಡ ಇದೇ ರೀತಿ ಪ್ರತಿದಿನ ವ್ಯಾಯಾಮವನ್ನ ಮಾಡ್ತೀನಿ ಅಂತ ಹೇಳಿ ಗಡಿಯಾರ ಹೇಳ್ಕೊಳ್ಳುತ್ತೆ.
ಗಡಿಯಾರ ಹೇಗೆ ವ್ಯಾಯಾಮ ಮಾಡುತ್ತೆ ಹೇಳಿ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿರುವಂತಹ ಗಡಿಯಾರವನ್ನು ನೀವು ನೋಡೇ ಇದ್ದೀರಲ್ವಾ? ಸೊ ಅದು ಹೇಗೆ ಅದರ ಮುಳ್ಳುಗಳು ಮೇಲಕ್ಕೆ ಹೋಗಿ ಹಾಗೆ ನಿಧಾನವಾಗಿ ಕೆಳಗೆ ಬರುತ್ತೆ. ಒಂದ್ಸಲ ಎರಡೂ ಮುಳ್ಳುಗಳು ಮೇಲಿರುತ್ತೆ, ಹಾಗೆ ಎರಡೂ ಮುಳ್ಳುಗಳು ಕೆಳಗಿರುತ್ತೆ ಅಲ್ವಾ? ಈ ರೀತಿಯಾಗಿ ಗಡಿಯಾರ ತನ್ನನ್ನು ತಾನು ಉದಾಹರಣೆಯಾಗಿ ಇಟ್ಕೊಂಡು ಕವಯಿತ್ರಿಗೆ ಪೊಯೆಟೆಸ್ಸಿಗೆ ಹೇಳ್ತಾ ಇದೆ, ನೀನು ಕೂಡ ಈ ರೀತಿ ವ್ಯಾಯಾಮವನ್ನ ಮಾಡು, ಆಯಾಸ ಆಯ್ತು ಅಂತ ಹೇಳಿ ನಿಲ್ಲಿಸ್ಬೇಡ ಅಂತ ಹೇಳಿ ಹೇಳ್ತಾ ಇದೆ. ಲೆಟ್ಸ್ ಕಂಟಿನ್ಯೂ. Right in its face then, I say pooh, I wouldn't post it off it like you, but I can swing my arms round too. ತಕ್ಷಣ ಕವಯಿತ್ರಿಗೆ ಅವಮಾನವೆನಿಸಿ ಅದರ ಮುಖದ ಮೇಲೆ ಹೇಳುತ್ತಾರೆ, ಪೂ ಅಂತ. ಐ ವುಡಂಟ್ ಪೋಸ್ಟ್ ಆಫ್ ಇಟ್ ಲೈಕ್ ಯು, ನಾನು ನಿಂತರ ಜಂಬ ಕೊಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಗಡಿಯಾರ ಜಂಬ ಕೊಚ್ಕೊಳ್ತಾ ಇದೆ ಅಂತ. ಬೋಸ್ಟ್ ಮೀನ್ಸ್ ಜಂಬ ಕೊಚ್ಚಿಕೊಳ್ಳು. ನಾನೇನು ನಿಂತರ ಜಂಬ ಕೊಚ್ಕೊಳ್ಳಲ್ಲ. ಐ ಕ್ಯಾನ್, ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು, ಆದರೆ ನಾನು ನನ್ನ ಎರಡೂ ಕೈಗಳನ್ನ ಸುತ್ತಲೂ ತಿರುಗಿಸಬಲ್ಲೆ ಅಂತ ಹೇಳಿ ಪೊಯೆಟೆಸ್ ಹೇಳ್ತಾರೆ. And so the clock then looks at me. ತಕ್ಷಣ ಆ ಕ್ಲಾಕ್ ಗಡಿಯಾರ ಕವಯಿತ್ರಿ ಕಡೆಯಲ್ಲಿ ನೋಡುತ್ತಂತೆ. And I look back. ನಾನು ಕೂಡ ಅದನ್ನ ನೋಡಿದೆ. And I and he, ಇಬ್ರು ಕೂಡ ಪರಸ್ಪರ ಒಬ್ರನ್ನೊಬ್ರು ನೋಡಿದ್ವಿ. ಇಬ್ರು ಕೂಡ ಪರಸ್ಪರ ಒಬ್ಬರನ್ನ ನೋಡಿಕೊಂಡು ಆಮೇಲೆ each single morning when we rise, just exercise and exercise. ಆ ನಂತರ ಇಬ್ರಿಗೂ ಅರ್ಥ ಆಗುತ್ತೆ. ಮತ್ತೆ ಅವರು ಪುನಃ ಸ್ನೇಹಿತರಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಜಸ್ಟ್ ಎಕ್ಸಸೈಸ್ ಅಂಡ್ ಎಕ್ಸಸೈಸ್, ವ್ಯಾಯಾಮವನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ವಿ ಅನ್ನುವಂಥದ್ದು ಕ್ಲಾಕ್ ಮತ್ತು ಪೊಯೆಟೆಸ್ ಇಬ್ರನ್ನು ಸೂಚಿಸುತ್ತೆ. ಗಡಿಯಾರ ಮತ್ತೆ ಕವಯಿತ್ರಿ ಇಬ್ರು ಕೂಡ ಈ ಒಂದು ವಿ ಅನ್ನುವಂತಹ ವರ್ಡ್ ಸೂಚಿಸೋದು. This poem tells us the man always be active and regularly doing some exercise to live healthy. ಈ ಒಂದು ಪದ್ಯದ ಸಾರಾಂಶ ಏನಪ್ಪಾ ಅಂದ್ರೆ, ಸದಾ ಚಟುವಟಿಕೆಯಿಂದ ಕೂಡಿರುವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಹಾಗೆಯೇ ವ್ಯಾಯಾಮವನ್ನು ಸಹ ಮಾಡಿದಾಗ ಅವನಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ. ಈ ಒಂದು ಪದ್ಯದ ಸಾರಾಂಶ ಏನಪ್ಪಾ ಅಂದ್ರೆ, ಸದಾ ಚಟುವಟಿಕೆಯಿಂದ ಕೂಡಿರುವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಹಾಗೆಯೇ ಅದ್ರ ಜೊತೆಲಿ ಅವನು ವ್ಯಾಯಾಮವನ್ನು ಕೂಡ ಮಾಡಿದ್ರೆ ಅವನು ಆರೋಗ್ಯ ದುಪ್ಪಟ್ಟಾಗುತ್ತೆ. ಆದ್ರಿಂದ ವ್ಯಾಯಾಮವನ್ನು ಎಂದಿಗೂ ಬಿಡಬಾರ್ದು. ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಹಾಗೆಯೇ ವ್ಯಾಯಾಮವನ್ನು ಕೂಡ ಮಾಡಬೇಕು. ಆರೋಗ್ಯವೇ ಭಾಗ್ಯ ಅನ್ನುವಂತ ಒಂದು ಗಾದೆ ಮಾತನ್ನ ನೀವು ಕೇಳೇ ಇರ್ಬೇಕಲ್ವಾ? ಇಲ್ಲಿಗೆ ಈ ಒಂದು ಪದ್ಯ ಮುಕ್ತಾಯವಾಯಿತು ಮಕ್ಕಳೇ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.